ಯುವತಿಯರೇ ಎಲ್ಲೊಂದರಲ್ಲಿ ಫೋಟೋಗೆ ಪೋಸ್ ಕೊಡ್ತೀರಾ? ಸಿಕ್ಕ ಜಾಗದಲ್ಲಿ ರೀಲ್ಸ್ ಫೋಟೋಗ್ರಫಿ ಮಾಡ್ಕೊಳ್ತಾ ಇದ್ದೀರಾ? ಡೇಂಜರ್ ಡೇಂಜರ್. ಸಾರ್ವಜನಿಕ ಸ್ಥಳದಲ್ಲಿ ಫೋಟೋಗೆ ಪೋಸ್, ರೀಲ್ಸ್ ವೈರಲ್. ಆ ಫೋಟೋ ರೀಲ್ಸ್ ನಿಂದಲೇ ಆಯ್ತು ದೊಡ್ಡ ಎಡವಟ್ಟು. ಸುಂದರಿಯ ಜೀವನವನ್ನೇ ಕೊನೆಗೊಳಿಸಿದಂತಹ ಡೆಡ್ಲಿ ಫೋಟೋಗ್ರಫಿ. ಅಷ್ಟಕ್ಕೂ ಆ ಫೋಟೋಗ್ರಫಿ ಯುವತಿ ಬಾಳಿಗೆ ಬಿರುಗಾಳಿ ಆಗಿದ್ಯಾಕೆ? ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾವನ್ನ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಮತ್ತೆ ಶೇರ್ಗಾಗಿ ಫೋಟೋ ಶೂಟ್ ಮಾಡಿಸೋದು ಏನು ಹೇಳ್ತೀರಾ? ಸಿಕ್ಕ ಜಾಗದಲ್ಲಿ ಫೋಟೋ ಶೂಟ್ ಮಾಡಿಸೋದು, ವಿಡಿಯೋ ಮಾಡಿಸೋದು, ಹೀಗೆ ಎಲ್ಲವೂ ಕೂಡ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಟ್ರೆಂಡ್ ಯಾವ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಜೀವಕ್ಕೆ ಕುತ್ತು ತರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇದೀಗ ಆ ಫೋಟೋಗ್ರಫಿ ಯುವತಿ ಬಾಳಿಗೆ ಯಾವ ರೀತಿಯಾಗಿ ಮುಳ್ಳಾಯಿತು ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಯಾರಾಕೆ? ಆಕೆಯ ಹಿನ್ನೆಲೆ ಏನು? ಆಕೆ ಫೋಟೋಗ್ರಫಿ ಮಾಡಿದ್ದಕ್ಕೆ ಈಗ ಆಕೆ ಏನಾದ್ಲು? ಹೀಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಅದಕ್ಕೆ ಸ್ಟ್ರೀಟ್ ಫೋಟೋಗ್ರಫಿ ಕಾರಣಕ್ಕೆ ಇದೀಗ ಯುವತಿ ಸಾವನ್ನಪ್ಪಿದ್ದಾಳೆ. ಪ್ರಿಯಕರ ಪ್ರಶ್ನೆ ಮಾಡಿದ್ದಕ್ಕೆ ನೇಣಿಗೆ ಶರಣಾಗಿದ್ದಾಳೆ ಯುವತಿ. ತುಮಕೂರು ಗ್ರಾಮಾಂತರ ಡಿ ಹೊಸಹಳ್ಳಿ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಚೈತನ್ಯ ನೇಣಿಗೆ ಶರಣಾದಂತಹ ಕೇವಲ 22 ವರ್ಷದ ಯುವತಿ. ತುಮಕೂರಿನ SSIT ಕಾಲೇಜಿನಲ್ಲಿ ಡಿಗ್ರಿ ವ್ಯಾಸಂಗವನ್ನ ಮಾಡ್ತಾ ಇದ್ದಂತಹ ಚೈತನ್ಯ ತಮ್ಮ ಪಕ್ಕದ ಊರಿನ ಅಜಯ್ ಕುಮಾರ್ ಜೊತೆ ಪ್ರೀತಿಯಾಗಿತ್ತು. ಕಳೆದ ಕೆಲ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ಅಜಯ್ ಮತ್ತು ಚೈತನ್ಯ ನಿನ್ನೆ ರೀಲ್ಸ್ ಒಂದನ್ನ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿದ್ರು ಚೈತನ್ಯ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಮನೆ ಬಳಿ ಬಂದಿದ್ದಂತಹ ವಿಜಯ್ ಕುಮಾರ್. ಮನೆಯಲ್ಲಿ ತಾಯಿ ಇದ್ರೂ ಕೂಡ ರೂಮ್ ಕಿಟಕಿ ಬಳಿ ಇಬ್ಬರು ಮಾತನಾಡ್ಕೊಂಡಿದ್ದಾರೆ. ಮಾತು ಜಗಳಕ್ಕೆ ಹೋಗಿದೆ. ಜಗಳ ಆಡಿ ಮನನೊಂದು ಇದೀಗ ಚೈತನ್ಯ ನೇಣಿಗೆ ಶರಣಾಗಿದ್ದಾಳೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಚೈತನ್ಯ ಸಾವಿಗೆ ವಿಜಯ್ ಕಾರಣ ಅಂತ ಹೇಳಿ ದೂರನ್ನ ಕೂಡ ಕೊಡಲಾಗಿದೆ. ಇದೀಗ ವಿಜಯ್ ಕುಮಾರ್ನನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಲ್ಲೊಂದರಲ್ಲಿ ಫೋಟೋ ಶೂಟ್ ಮಾಡೋದು, ಪೋಸ್ ಕೊಡೋದು ಇದೆಲ್ಲ ಕ್ವೈಟ್ ಕಾಮನ್. ಇತ್ತೀಚಿನ ವರ್ಷಗಳಲ್ಲಿ ಟ್ರೆಂಡಿಂಗ್ ಕೂಡ ಹೌದು. ಫೋಟೋ ಹಾಕೋದ್ರಿಂದ ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಅಥವಾ ಶೇರ್ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ತಾವು ತೆಗೆಸ್ಕೊಂಡಂತಹ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಕೆಲವರು ತಮ್ಮ ಖುಷಿಗೋಸ್ಕರ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಯಾರಾದರೂ ನೋಡ್ಲಿ, ಲೈಕ್ಸ್ ಮಾಡಲಿ, ಹೀಗೆ ಆ ಒಂದು ಉದ್ದೇಶದಿಂದ ಕೂಡ ಹಾಕೊಳ್ತಾರೆ. ಪ್ರೀತಿಯಲ್ಲಿ ಬಿದ್ದಾದ್ಮೇಲೆ ಒಂದು ಮನಸ್ಥಿತಿಯೇ ಬದಲಾಗ್ಬಿಡುತ್ತೆ ಗಂಡು ಮಕ್ಕಳದು. ಯಾವ ರೀತಿಯಾಗಿ ಅವರ ಮನಸ್ಥಿತಿ ಬದಲಾಗತ್ತೆ ಅಂತಂದ್ರೆ ಹೀಗೆ ಇರಬೇಕು, ಈ ರೀತಿಯಾದಂತಹ ಬಟ್ಟೆನ ಹಾಕೊಳ್ಬೇಕು, ಅಥವಾ ಈ ರೀತಿಯಾಗಿ ಫೋಟೋಗಳನ್ನ ಎಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಬಾರ್ದು, ಅಥವಾ ಫೋಟೋಸ್ ತೆಗೆದುಕೊಂಡ್ರು ಅದನ್ನ ನಿನ್ನ ಹತ್ರನೇ ಇಟ್ಕೊಳ್ಬೇಕು, ಅದು ನನಗೆ ಮಾತ್ರ ಸೀಮಿತ ಅನ್ನುವಂತಹ ನಿಟ್ಟಿನಲ್ಲಿ ಕೆಲ ಯುವಕರು ವರ್ತಿಸಿರೋದನ್ನ ನಾವು ಸಾಕಷ್ಟು ಬಾರಿ ಕಂಡಿದ್ದೇವೆ. ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಅದೇ ರೀತಿಯಾಗಿ ನಿನ್ನೆ ಚೈತನ್ಯ ಮತ್ತೆ ಆತನ ಪ್ರಿಯಕರ ವಿಜಯ್ ಕುಮಾರ್ ಇಬ್ರು ಮಾತಿಗೆ ಮಾತು ಬೆಳೆಸ್ಕೊಂಡು ಇದೀಗ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಏನಾಯ್ತು, ಕಾನ್ವರ್ಸೇಷನ್ ಏನಾಯ್ತು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿದೆ. ಬಟ್ ಆದ್ರೆ ಕುಟುಂಬಸ್ಥರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಆತ ಟಾರ್ಚರ್ ಕೊಡ್ತಾ ಇದ್ದ ಅಂತ ಕಾಣಿಸುತ್ತೆ. ಎಲ್ಲವೂ ಕೂಡ ಆರೋಪಗಳು ಮತ್ತೆ ಶಂಕೆಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಈಗ ವಿಜಯ್ ಕುಮಾರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ತನಿಖೆ ಆಗಬೇಕಾಗಿದೆ. ಏನೆಲ್ಲ ಕಾನ್ವರ್ಸೇಷನ್ ಆಯಿತು ಚೈತನ್ಯ ಮತ್ತೆ ವಿಜಯ್ ನಡುವೆ ಅನ್ನೋದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಪೊಲೀಸರಿಂದ ಸಿಗಬೇಕಾಗಿದೆ. ತನಿಖೆಯ ಹಂತದಲ್ಲಿದೆ. ತನಿಖೆ ಆದ ನಂತರ ಸತ್ಯತೆ ಹೊರಬೀಳಲಿದೆ. ಏನಾಯ್ತು ಇಬ್ಬರ ಮಧ್ಯೆ ಅಂತ ಹೇಳಿ. ಈಗ ನೋಡಿ, ರೀಲ್ಸ್ ಹುಚ್ಚು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ ಲೈಕ್ ಸಿಗದೆ,
ಶೇರ್ ಆಗದೆ ಇರುವಂತಹ ಕಾರಣಕ್ಕೆ ಎಷ್ಟೋ ಜನ ಮನನೊಂದು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇದಿಷ್ಟೇ ಜೀವನ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಹಂತಕ್ಕೆ ತಲುಪಿ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾನೇ ಜೀವನ ಅಲ್ಲ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾನೇ ನನ್ನ ಜೀವನ, ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ತಲುಪಿರ್ತಾರೆ. ಬಟ್ ಆದರೆ ಈ ಕೇಸ್ ಆ ಥರ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಕ್ಕಾಗಿ ವಿಜಯ್ ಜಗಳ ಆಡಿದ್ದಾನೆ ಚೈತನ್ಯ ಜೊತೆ. ಅಮ್ಮ ಹಾಳು ಮಾಡ್ಬಿಟ್ಟ, ಬೇವರ್ಸಿ ನನ್ನ ಮಗ ನೆಮ್ಸಿ ಈಗ 2 ವರ್ಷದಾಗ ಮಾಹಿತಿ ಬಂತು, ಗೊತ್ತಾಯ್ತು ನನ್ನ ಮಗಳಿಗೆ. ನಾವು ಹೇಳ್ಬಿಟ್ಟು ಸುಮ್ಮನಾದ, ಬೇಡ ಕಣಮ್ಮ ಆ ಥರ ಎಲ್ಲ ಏನು ಮಾಡಬೇಡ ಅಂತ. ಆಯ್ತು ಬಿಡಮ್ಮ, ನಾನು ಏನು ಹಂಗೆಲ್ಲ ಮಾಡಲ್ಲಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಇದ್ಲು. ಅವಳು ಹೇಳ್ದಂಗೆ ಕೇಳ್ಕೊಂಡೆ. ಅವಳು ಏನು ಆ ಥರಕ್ಕೆ ಇರ್ತಿರ್ಲು ಇಲ್ಲ, ನಮಗೆ ಏನು ಆ ಥರ ಮಾಡ್ಕೊಂಡು ಇರ್ತಿರ್ಲಿಲ್ಲ, ಏನೂ ಇಲ್ಲ. ಚೆನ್ನಾಗೇ ಇದ್ಲು. ರಾತ್ರಿನೂ ಊಟ ಮಾಡಿ ಎಲ್ಲ ಮಾಡಿ, ಅವಳು ನಾನು ಊಟ ಮಾಡಿ ಎಲ್ಲ ಮಾಡಿ, ಆ ಬೇವರ್ಸಿ ನನ್ನ ಮಗ ರಾತ್ರಿ ಏನು ಅಂದವನೆ, ಬೇವರ್ಸಿ ನನ್ನ ಮಗ ಅಂದು ಒಳಗೆ ಇವಳ ನೇಣ ಹಾಕೊಂಡವಳ. ಅವಾಗ ಆ ನನ್ನ ಮಗನೇ ಬಂದು ಕದ ಹೊಡೆದವನೆ, ನನಗೆ ಗೊತ್ತಿಲ್ಲ, ರೂಮ್ ಬಾಕ್ಲಾಕಿ. ಅವ ನಮ್ಮ ಅತ್ತಿಗೆ ಫೋನ್ ಮಾಡಿ ಚೈತನ್ಯ ಹಿಂಗೆ ಮಾಡ್ಕೊಂಡವಳೆ ಅಂದಾಗಲೇ ನನಗೆ ಗೊತ್ತು, ನನ್ನ ರೂಮ್ ಬಾಗ್ಲಾಕ್ಯವ್ರೆ. ಆ ಬೇವರ್ಸಿ ನನ್ನ ಮಗ ರಾತ್ರಿ ಬಂದಂಗೆ ಮಾಡಿ ಏನೋ ಅಂದಿರತ್ಕ ಅವಳ ತರಕಾಗಿರೋದು. ನಮ್ಮ ರೂಮ್ ಬಾಕ್ಲಾಕ್ಯವ್ರೆ ನಮ್ದು. ಹಾಕಿ ಇವನು ಏನೋ ಅಂದವನೆ, ನಂಗೆ ಗೇಟಿನ ಬೀಗ ಹಾಕಿದ್ದೆ, ಕಿಟಕಿಯಾಗ ಇಬ್ರು ಜಗಳ ಮಾಡ್ಕೊಂಡು ಏನೋ ಅಂದವನೆ. ಅವಳು ಮಾತ್ರ ಸಾಯಕಿಲ್ಲ. ಅವ್ಳು 100 ಜನ ಬಂದ್ರು ನಾನು ಸಾಯ್ತೀನಿ ಅಂತಿರ್ಲಿಲ್ಲ. ನಾನು ದುಡಿಬೇಕು, ನಾನು ಚೆನ್ನಾಗಿರ್ಬೇಕಮ್ಮ, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು. ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ಲು. ದುಡ್ದು ಎಲ್ಲ ಮಾಡಿ ಮನೆಗೆ 3 ಲಕ್ಷ ರೂಪಾಯಿ ಐಟಮ್ ಬಿದ್ದೈತಿ ಇವಾಗ. ಆ ನನ್ನ ಮಗನಿಂದಲೇ ಇವತ್ತು ಸಾಯಕ್ ಕಾರಣ. ಇಲ್ಲ ಅಂದ್ರೆ ಮಾತ್ರ ಅವಳು ಏನ್ ಮಾಡಿರೋ ಮಾಡ್ಕೊಂತಿರ್ಲಿಲ್ಲ. ಅವಳು ಮಾತ್ರನ ಅವಳು ಇಲ್ಲ ಗೊತ್ತಿರ್ಲಿಲ್ಲ. ಬೈದ ಮೇಲೆ ನಮ್ಮ ಅಂತಕ್ಕೂ ಗೊತ್ತಿರ್ಲಿಲ್ಲ, ನಮ್ಮ ಅಂಗಡಿ ತಕೋ ಗೊತ್ತಿರ್ಲಿಲ್ಲ. ಇಲ್ಲ ಕಾಣಂಗ್ ಬಂದಿದ್ರೆ ನಾವು ಬೈತಿದ್ವಲ್ಲ, ಏನ್ಕು ಗೊತ್ತಿರ್ಲಿಲ್ಲ. ಇಲ್ಲ ಗೊತ್ತಿರ್ಲಿಲ್ಲ. ಇವಾಗ ನಾ ಬೈದ್ ನನ್ನ ಮಗಳಿಗೆ ಬುದ್ಧಿ ಕಲ್ಸ್ಕೊಂಡು ಅವಳು ಏನ್ಕು ಗೊತ್ತಿರ್ಲಿಲ್ಲ. 2 ವರ್ಷದ ಹಿಂದೆನೆ ಆಗೋಯ್ತು. ಅವಾಗ ಬಿಡು, ಚಿಕ್ಕ ಮಕ್ಳು ಅವೆಲ್ಲ ಮಾಮೂಲಿ, ಮಕ್ಳಿಗೆ ಏನ್ ಗೊತ್ತಾಗ್ತದೆ ಅಂದ್ಕೊಂಡು ನಾನು ಸುಮ್ನಾದೆ. ಬೈದ್ ಇವಳನ್ನ. ಸರಿ ಆಯ್ತು ಅಂತ ವಿಜಯ್ ಕುಮಾರ್ ಅಂತ ಬೇವರ್ಸಿ ನನ್ನ ಮಗ. ಅವ್ನು ಹಂಗೋತ್ ನಾಶನಿ ಬಂದೋಗ, ಅವ್ನ ಹೆಸರು ಬೇರೆ ಇನ್ನೇನ್ ಹೇಳೋಣ. ಅವ್ನು ಬಾಳ ಹಾಳಾಗೋಗ. ಇಲ್ಲ ಅವನೇ ಬೇರೆ ಇವಳೇ ಬೇರೆ. ಅಮ್ಮ